ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ನಡೆದಿದ್ದ ಬಹುಕೋಟಿ ಹಗರಣವನ್ನು ಬಿಚ್ಚಿಟ್ಟಿದ್ದ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ವರದಿ ಬೆನ್ನಲ್ಲೇ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ಹಸ್ತಾಂತರ ಮಾಡಿದ್ದು ಸುದೀರ್ಘ ತನಿಖೆ ನಡೆಸಿ ಭಯಾನಕ ವಿಷಯವನ್ನು ಸಿಐಡಿ ಬಿಚ್ಚಿಟ್ಟಿದೆ. ಸಿಐಡಿ ತನಿಖೆಯಿಂದ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ ನಡುಕ ಹುಟ್ಟಿದ್ದು 2007ರಿಂದ 2023ರ ಜುಲೈ 13ರ ಒಳಗೆ ನಡೆದಿದ್ದಂಥ ಬಹುಕೋಟಿ ಹಗರಣವನ್ನು ಪಬ್ಲಿಕ್ ನೆಕ್ಸ್ಟ್ ಬಿಚ್ಚಿಟ್ಟಿತ್ತು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಹೌದು, ಉತ್ತರ ಕರ್ನಾಟಕ ಭಾಗದ 7 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹೊಂದಿರುವಂತಹ ಹೆಸ್ಕಾಂ ಇಲಾಖೆಯಲ್ಲಿ ಬರೋಬ್ಬರಿ 51 ಕೋಟಿ ರೂಪಾಯಿ ಹಗರಣ ನಡೆದಿತ್ತು. ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವಂತಹ ಉಗ್ರಾಣದಲ್ಲಿ ನಡೆದಿದ್ದ 51 ಕೋಟಿ ರೂಪಾಯಿ ಹಗರಣದಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಹೆಸ್ಕಾಂ ಅಧಿಕಾರಿಗಳು ವಂಚನೆ ಮಾಡಿದ್ರು. ಟ್ರಾನ್ಸ್ಫಾರ್ಮರ್ ಮತ್ತು ಸಾಮಗ್ರಿಗಳ ಹೆಸರಲ್ಲಿ ಬಹುದೊಡ್ಡ ಹಗರಣ ಎಸಗಿದ್ರು. ಸಾಮಗ್ರಿಗಳನ್ನು ಸರಬರಾಜು ಮಾಡದೆ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಂಥ 9 ಕಂಪನಿಗಳ ಅಸಲಿಯತ್ತನ್ನ ಪಬ್ಲಿಕ್ ನೆಕ್ಸ್ಟ್ ಬಯಲಿಗೆ ಎಳೆದಿದ್ದ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿದೆ. ಈಗ ಅದು ಹಗರಣ ನಾವು ಬರೋಕ್ಕಿಂತ ಮುಂಚೆ ಆಗಿದ್ದು, ನಮ್ಮ ಕಾಲದಲ್ಲಿ ಆಗಿಲ್ಲ. ಅದು 2022-23 ಈ ಥರ ಏನೋ ಆಗಿದೆ. ಅದು ನನಗೆ ಪೂರ ಮಾಹಿತಿ ಇಲ್ಲ. ಮೊನ್ನೆ ನಾ ಎಲ್ಲ ನೋಡಿದೆ. ಈಗ CID ಇನ್ಕ್ವೈರಿ ನಡೀತಾ ಇದೆ. ನಮ್ಮ ಯಾರ್ಯಾರು ತಪ್ಪಿಸ್ತಾರಿದ್ದಾರೆ ಅವ್ರಿಗೆ ಕರೆದು ಇನ್ಕ್ವೈರಿ ಮಾಡ್ತಾ ಇದ್ದಾರೆ CID ಅವರು. ಮತ್ತು ಅದಕ್ಕೆ ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ. ಮತ್ತು ಮಾನ್ಯ ನಮ್ಮ ಸಚಿವರು ಕೂಡ ಭಾಳ ಗಂಭೀರವಾಗಿ ಆ ಇನ್ಕ್ವೈರಿ ಆಗಬೇಕು, ತಪ್ಪಿಸ್ತರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಅವರು ಕೂಡ ಮಾನ್ಯ ಸಚಿವರು ಮತ್ತು ನಮ್ಮ ACS ಅವರು, ಪಂಕಜ್ ಪಾಂಡೆ ಎಲ್ಲರೂ, ನಮ್ಮ KPTCL, ಹೆಸ್ಕಾಂ ಎಲ್ಲ ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ. CID ಅವರು ಕೆಲವೊಂದು ದಾಖಲೆಗಳನ್ನು ಕೂಡ ಕೇಳಿದ್ದಾರೆ. ಅದೆಲ್ಲ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಆಫೀಸರ್ಸ್. ಹಾಗಾಗಿ ಅದು ಏನು ಹಗರಣ ಎಷ್ಟಾಗಿದೆ, ಒಂದು ಬಾರಿ 54 ಕೋಟಿ ಅಂತಾರೆ, ಒಂದು ಬಾರಿ 94 ಅಂತ ಬಂದಿದೆ ಪತ್ರಿಕೆ. ಅದು ಎಷ್ಟೈತೆ ಅನ್ನೋದು ನಮ್ಮ ಅಧಿಕಾರಿಗಳು ಎಲ್ಲ ಕೂಲಂಕಷವಾಗಿ ಅದರ ಬಗ್ಗೆ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. CID ಅವರು ಯಾರ ಮಾತು ಕೇಳಂಗಿಲ್ಲ. ಯಾರು ತಪ್ಪಿಸ್ತಿದಾರೋ ಅವ್ರಿಗೆ ಜೈಲು ಕಳಿಸೋದು ಪಕ್ಕ. ಇನ್ನು ಬಹುಕೋಟಿ ಹಗರಣವನ್ನು ಪಬ್ಲಿಕ್ ನೆಕ್ಸ್ಟ್ ನಿರಂತರ ವರದಿಯ ಮೂಲಕ ಬಯಲಿಗೆ ಎಳೆದಿತ್ತು. ಆಗ 5 ಅಧಿಕಾರಿಗಳನ್ನ ಹೆಸ್ಕಾಂ ನಿರ್ದೇಶಕರು ಅಮಾನತು ಮಾಡಿದ್ರು. ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ 27 ಜನ, ಆದರೆ ಅಮಾನತು ಆಗಿದ್ದು 5 ಜನ ಮಾತ್ರ. ಈ ಬಗ್ಗೆ ಮತ್ತೆ ವಿಸ್ತೃತವಾದ ವರದಿ ಮಾಡಿದ್ದಂಥ ಪಬ್ಲಿಕ್ ನೆಕ್ಸ್ಟ್ ವರದಿಯಿಂದ ಎಚ್ಚೆತ್ತು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರು. ಪ್ರಕರಣವನ್ನೇ ಮುಚ್ಚಿ ಹಾಕಲಿಕ್ಕೆ ಓರ್ವ ಅಧಿಕಾರಿಯ ಮೇಲೆ ದೂರು ದಾಖಲಿಸಿದ್ರು. ಬೆನ್ನು ಬಿಡದೆ ಹೆಸ್ಕಾಂ ಹಗರಣದ ಬಗ್ಗೆ ನಿರಂತರ ಸುದ್ದಿ ಮಾಡಿದ ಪಬ್ಲಿಕ್ ನೆಕ್ಸ್ಟ್ ಸರ್ಕಾರದ ಕಣ್ಣನ್ನು ತರಿಸಿದ್ದು ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ಹಸ್ತಾಂತರ ಮಾಡಿದೆ. ಅಲ್ಲ, ಈಗ ಅವರು ಇನ್ನೂ ಅದಕ್ಕೆ ಇದು ಬಂದಿಲ್ಲಲ್ಲ, ಜಡ್ಜ್ಮೆಂಟು ಬಂದ ತಕ್ಷಣ ಮತ್ತು ಅವರಿಗೆ ನಾವು ನಮ್ಮ ಮಿನಿಸ್ಟರ್ ಆಗಲಿ, ನಮ್ಮ ಹೈಯರ್ ಆಫೀಸರ್ ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊತಾರೆ. ನಾನು ಕೂಡ ಅದರ ಬಗ್ಗೆ ಗಮನ ಹರಿಸ್ತೀನಿ. ಅದು ಅವ್ರು ಎಲ್ಲೇ ಪಾತಾಳದಾಗಿದ್ದರೂ ಅವ್ರು ಹುಡುಕಿ ಹಣ ವಿಪಾವತಿ ಮಾಡಿಸ್ತೀವಿ. ನಮ್ಮ ಅದರದ್ದು ಇದು ಬರಬೇಕು, ಜಜ್ಮೆಂಟ್ ಬರಬೇಕು. CID ಅವರು ಏನೇನು ರಿಪೋರ್ಟ್ ಕೊಡ್ತಾರೆ, ಅದಕ್ಕೆ ಏನು ಜಜ್ಮೆಂಟ್. ಈಗಾಗಲೇ ಇನ್ಕ್ವೈರಿ ನಡೀತಿದೆ. ಅವರಿಗೆಲ್ಲ ಅಧಿಕಾರಿಗಳಿಗೆ ಕರೀತಾ ಇದ್ದಾರೆ, ಅವರು ಜಾಲಾಡಿಸ್ತಾ ಇದ್ದಾರೆ. ಯಾರ್ಯಾರು ಇದ್ರಾಗ ಇನ್ವಾಲ್ವ್ಮೆಂಟ್ ಇದ್ದಾರೆ, ಯಾರು ಏನು ಮಾಡಿದ್ದಾರೆ, ಇದರದ್ದು ಯಾರು ಮಾಸ್ಟರ್ ಮೈಂಡ್, ಯಾರು ಉಪಯೋಗ ಮಾಡ್ಯಾರ ಅನ್ನೋದೆಲ್ಲ ನಡೀತಾ ಇದೆ. ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ ಈ ಪ್ರಕರಣ. ಹಾಗಾಗಿ ಇದರಲ್ಲಿ ಎರಡು ಮಾತಿಲ್ಲ, ಯಾವುದೂ ರಾಜಿ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗೋದು ಆ ಅಧಿಕಾರಿಗೆ ಬಿಡೋದಿಲ್ಲ. ಅವ್ರು ಎಲ್ಲೇರಿರಲಿ, ಅವ್ರು ರಿಟೈರ್ಮೆಂಟ್ ಆದರೂ ಕೂಡ ಅವನಿಗೆ ಕೈ ಬಿಡೋದಿಲ್ಲ. ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಕೊಡ್ತೀವಿ. ಅವನು ಎಷ್ಟು ಹಣ ತಿಂದಿದ್ದಾನೆ ಅದ್ರ ಮರುಪಾವತಿ ಮಾಡಿಸ್ತೀವಿ. ಒಟ್ಟಿನಲ್ಲಿ ಸುದೀರ್ಘ ವಿಚಾರಣೆ ನಡೆಸಿ ಭಯಾನಕ ವಿಷಯ ಬಿಚ್ಚಿಟ್ಟ ಸಿಐಡಿ ಹಗರಣ ನಡೆದಿದ್ದು ಕೇವಲ 51 ಕೋಟಿ ಅಲ್ಲ, 90 ಕೋಟಿ ಅಂತ ವರದಿ ಸಿದ್ಧಪಡಿಸಿದೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ಸರ್ಕಾರದ ಬೊಕ್ಕಸಕ್ಕೆ ಮರಳಿ ತುಂಬಿಸಬೇಕು, ತಪ್ಪು ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಉತ್ತರ ಕರ್ನಾಟಕ ಜನತೆಯ ಆಗ್ರಹವಾಗಿದೆ. ಮಲ್ಲೇಶ ಸೂರಣಗೆ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.